ಈ ಒಳಗಡೆ ಎಲ್ಲ ಮಿಕ್ಸ್ ಮಾಡಿಬಿಡ್ತೀವಿ. ಮಿಕ್ಸ್ ಮಾಡಿಬಿಟ್ಟು ಅದು ಎಷ್ಟು ಲೀಟರ್ ಕೆಪಾಸಿಟಿ ನೀವೇ ತಂದು ರಿಂಗ್ ರೆಡಿ ಮಾಡಿದ್ರಲ್ಲ ಜೀವಾಮೃತ? ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಓಕೆ, ಎಷ್ಟು ರಿಂಗ್ ಹಾಕಿದ್ರಾ? ಇದು 3 ರಿಂಗು. 3 ರಿಂಗ್ ಇದೆ. 4 ಅಡಿ ಅಗಲನಾ? 3.5ನಾ? ಇದು 2.5. 2.5. ಓಕೆ, ಒಂದು ಪ್ಲಾಟ್ಫಾರ್ಮ್ 800 ಲೀಟರ್ ಕೆಪಾಸಿಟಿ. ಕೆಳಗಡೆ ನಾವು ಇದು ಸ್ಲೋಪ್ ಥರ ಹಾಕೊಂಡಿದ್ದೀವಿ. ಓಕೆ, 800 ಲೀಟರ್ ನೀರು ಅಷ್ಟು ಇದಾಗುತ್ತೆ. ಓಕೆ, ಇದೊಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ರೆ ಇದು ಕಲೆಕ್ಷನ್ ಇಲ್ಲಾಗುತ್ತೆ? ಇಲ್ಲ, ಫಿಲ್ಟರ್ ಆಗಿ ಬರುತ್ತೆ. ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆಗಿ ಮತ್ತೆ ಸೆಕೆಂಡ್ ಸ್ಟೇಜ್ ಫಿಲ್ಟರ್ ಆಗಿ ಇಲ್ಲಿಗೆ ಬರುತ್ತಾ? ಇಲ್ಲ, ಮತ್ತೇನು ಫಿಲ್ಟರ್ ಇಲ್ಲ. ಅಲ್ಲಿ ಫಿಲ್ಟರ್ ಆದ್ಮೇಲೆ ಅಲ್ಲಿ ಬಂದ್ಬಿಡ್ತದೆ ಅಷ್ಟೇ. ಓಕೆ. ಬರೀ ನೀರಿದೆ. ಓಕೆ, ಈಗ ಅಲ್ಲಿ ಫಿಲ್ಟರ್ ಆದ್ಮೇಲೆ ಅಲ್ಲಿ ಬಂದ್ಬಿಡ್ತದೆ. ಬರುತ್ತೆ ಇಮಿಡಿಯೇಟ್ ಆಗಿ. ಅದು ಹಾಕೊಂಡಿದ್ದೀವಿ, ಯಾಕಂದ್ರೆ ಅಕಸ್ಮಾತ್ ಏನು ಕಸ ಕಟ್ಟಿದ್ರೆ ಇದು ಮಾಡ್ಬೋದಂತ ಅಲ್ಲಿ ಒಂದು ಬಟ್ಟೆ ತರ. ಈಗ ಜೀವಾಮೃತ ಯೂನಿಟ್ಗೆ ನೀವು ಏನೇನು ಹಾಕ್ತೀರಾ ಇದಕ್ಕೆ? ಇದು ಸಗಣಿ, ಇದು ದ್ವಿದಳ ಧಾನ್ಯದ ಹಿಟ್ಟು, ಗೋಮೂತ್ರ, ಮತ್ತೆ ಬೆಲ್ಲ, ಇದು ದ್ವಿದಳ ಬೆಳೆಕಾಳದ್ದು ಇದರದ್ದು ಪೌಡ್ರು, ಮತ್ತೆ ಮಣ್ಣು 5 ಐಟಮ್, 5 ಕಾಂಪೊನೆಂಟ್, ಬೆಲ್ಲನ ಸೇರಿಸಿ ಎಲ್ಲ ಹಾಕಿ ಎಷ್ಟು ದಿವಸ ಇಡ್ತೀರಾ? ಇದೊಂದು 1 ವಾರ ಆಗುತ್ತೆ. 1 ವಾರ ಪ್ರೊಸೆಸ್ ಮಾಡಿ 10 ದಿನ. ಇದು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದು ಇವ್ರು ಗೊತ್ತಿದ್ರು ನಿಮಗೆ, ಯಾರವರು? ಚಂದ್ರಶೇಖರ್ ಅವರು ತೋಟಕ್ಕೆ ಹೋಗಿದ್ದೀವಿ. ಅವ್ರು ಈ ತರ ಮಾಡ್ಕೊಂಡಿದ್ದಾರೆ. ಅವರು ರೆಡಿ ತಂದಿದ್ದಾರೆ. ಇದು ಪುಣೆಯಿಂದ ತುಂಬಾ ಜಾಸ್ತಿ ಆಗುತ್ತೆ. ಅದು 1 ಲಕ್ಷ ಎಷ್ಟು ಅಲ್ಲ? 50,000 ಮೇಲೆ ಆಗುತ್ತೆ. ಅವ್ರಿಗೇನೋ ಕಾಂಪ್ಲಿಮೆಂಟರಿ ಕೊಟ್ಟಿದ್ದಾರೆ ಅಷ್ಟೆಲ್ಲ. ಇದು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಓಕೆ, ಕೈಯಲ್ಲಿ ತೆಗೆಸೋಕೆ ಹಿಂಸೆ ಆಗುತ್ತೆ. ಹೌದು ಸರಿ, ಇದು ಒಂದು ಸೈಕಲ್ ಇದು ಸಿಕ್ತದೆ, ನೀವು ಮಾಡ್ಕೊಂಡಿದ್ದೀರಿ. ಈಸಿಯಾಗಿ ಟರ್ನ್ ಮಾಡ್ಬೋದು. ಓಕೆ ಓಕೆ ಓಕೆ, ಹಂಗಾಗಿ ತಿರುಗಿಸೋದು ಈಸಿ. ಸ್ವಲ್ಪ ನೀರು ಜಾಸ್ತಿ ಇದ್ರೆ ಅದು ಸ್ವಲ್ಪ ಗಟ್ಟಿನೇ ಇರ್ತದೆ. 10 ಡೇಸ್ವರೆಗೂ ಅದು ಇದಾಗುತ್ತೆ, ಪ್ರೊಸೆಸ್ ಆಗುತ್ತೆ. 10 ಡೇಸ್ ಆದಮೇಲೆ ನೀವು ಡೈರೆಕ್ಟ್ ಪಂಪ್ ಆನ್ ಮಾಡಿದ ತಕ್ಷಣ ಅದ್ರ ಜೊತೆಗೆ ಇದನ್ನ ಸಕ್ಕಾಗುತ್ತೆ, ಹೋಗ್ಬಿಡುತ್ತೆ. ಓಕೆ, ಈಗ ಹಸು ನಿಮ್ದು ಇದೆಯಾ? ಇಲ್ಲ ಸರ್, ಈಗ ಪಕ್ಕದಲ್ಲಿ ಅವರು ನೀವು ನಿಲ್ಸಿಲ್ವಾ, ಅದು ಆಪೋಸಿಟ್ ಅವರು ಆ ತೋಟ ಇದು ಬೀಜದ ಕಲ್ಲ ಅವರೇ ಕೊಟ್ಟಿದ್ರು, ಚೇತನ್ ಅಂತ. ಅವ್ರು ಇಟ್ಕೊಂಡ್ರು, ಅವ್ರ ಹತ್ರ ತಂದ್ಕೊಂಡು ಇದು ಮಾಡ್ತಿದ್ರು. ಓಕೆ, ಇದಕ್ಕೆಲ್ಲ ಎಷ್ಟು ಖರ್ಚಾಯ್ತು ನಿಮಗೆ? ಈ ಸಿಮೆಂಟ್ ರಿಂಗು ಪ್ಲಸ್ ಇದೊಂದು ಯೂನಿಟು ವೆಂಚರಿ ಎಲ್ಲ ಸೇರಿ? ವೆಂಚೂರಿ ಅದು ಮುಂಚೆ ಮೋಟರ್ ಹಾಕಿದ್ರು, ಅದಕ್ಕೆ ಮಾತ್ರ ಒಂದು ಬಳೆ ಒಂದು 800 ಏನೋ. ಅದು ಈ ಪ್ಲಾಟ್ಫಾರ್ಮ್ ಈ ಶೆಡ್ ಕಟ್ಟೋಗಿ ಮಾಡ್ತೀವಿ. ಮೊದಲೇ ಇತ್ತು ಪ್ಲಾಟ್ಫಾರ್ಮ್. ಓಕೆ, ನಾವು ಕಟ್ಕೊಂಡಿರೋದು. ಅದಕ್ಕೇನೋ ಒಂದು 5,000 ಆಗಿರ್ಬೋದು. ಇದೊಂದು ರಿಂಗ್ ಸ್ಟ್ರಕ್ಚರ್ ಇದೆ. ಇದು 2 ಸೇರಿಸಿ ಒಂದು 5,000 ರೂಪಾಯಿ ಬಜೆಟಲ್ಲಿ ನಿಮ್ಮದು ಜೀವಾಮೃತ ರೆಡಿ ಆಯಿತು. ಓಕೆ, ಈಗ ಇದು ರೆಡಿ ಮಾಡಿ ಎಷ್ಟು ವರ್ಷ ಆಯಿತು? ಇದಾಗಿದೆ ಸರ್, ಕೊರೋನಾ ಟೈಮಲ್ಲಿ ಆಗಿದೆ. ಹೌದಾ? ಅವಾಗಿಂದಲೂ ನೀವು ಜೀವಾಮೃತ ಕೊಡ್ತಾ ಇದ್ದೀವಿ? ಅವಾಗಿಂದ ಕೊಡ್ತಾ ಇದ್ದೀವಿ. ಈಗ ನೀವು ಜೀವಾಮೃತ ಕೊಡೋಕ್ಕಿಂತ ಮೊದಲಿನ ರೈತರು ಏನು ಮಾಡ್ತಾಯಿದ್ರು? ಅವರು ಬಾಳೆ ಹಾಕಿದ್ರು. ಅವರು ಬಾಳೆ ಅಷ್ಟೇ, ಅವರು ಎಲ್ಲ ಕೆಮಿಕಲ್ ಯೂಸ್ ಮಾಡಿದಾರಲ್ಲ ಅವರು? ಕೆಮಿಕಲ್. ನೀವು ಬಂದಮೇಲೆ ಈಗ ಫಾರ್ಮ್ ಸ್ಟೈಲ್ ಚೇಂಜ್ ಆಯಿತು. ಅದಕ್ಕೆ ಮುಂಚೆ ಅವ್ರು ಬಾಳೆ ಹಾಕಿದ್ರು. ಅವರು ಬಾಳೆ ಬರಲ್ಲ ಅಂತ ಹೇಳಿದ್ರು, ಬಟ್ ನಾವು ಹಾಕಿದ್ವಿ, ಬಂತು, ಸುಮಾರಾಗಿ ಬಂತು. ಅಷ್ಟೇನು ಅದು ಲಾಭಕ್ಕಂತ ಏನು ಇದಾಗಲಿಲ್ಲ, ಅಷ್ಟು ಬಂದಿಲ್ಲ, ಬಟ್ ಬಂತು. ಈಗ ನೀವು ಇದನ್ನ ತಿಂಗಳಿಗೆ 2 ಸರಿ ಕೊಡ್ತಾ ಇದ್ದೀರಾ ಜೀವಾಮೃತ? ಇಲ್ಲ, 10 ದಿನಕ್ಕೆ ಒಂದ್ಸರಿ ಕೊಡ್ತೀವಿ. ಎವ್ರಿ 10 ಡೇಸ್? ಓ, 10 ಡೇಸ್ ಹೋಗ್ತಾನೆ. ಒಂದು ಸರಿಗೆ 800 ಲೀಟರ್ ನೀರು ನಿಮಗೆ 800 ಲೀಟರ್ ಜೀವಾಮೃತ ಸಿಗುತ್ತೆ. 800 ಲೀಟರ್. ನೀವು ಬ್ಲಾಕ್ ಮಾಡ್ಕೊಂಡು ಹೋಗಿದ್ದಲ್ಲ ಫಸ್ಟ್? 6 ವಾಲ್ಗಳಿದೆ. ಮುಂಚೆ ಅದು 4 ಇತ್ತು. 800 ಲೀಟರ್ ನೀರು ಎಷ್ಟು 2 ವಾಲಿ ಕೊಡ್ತೀರಾ, 1 ವಾಲಿ ಕೊಡ್ತೀರಾ ಒಂದು ಸಾರಿ? ಎಲ್ಲದಕ್ಕೂ ಹೋಗ್ಬಿಡುತ್ತೆ. ಓಕೆ, ಒಂದು ವಾಲ್ ತೆಗಿಸಿದ್ರೆ ಒಂದು 20 ನಿಮಿಷ ಇದಾಗುತ್ತೆ. 20 ನಿಮಿಷದಲ್ಲಿ ಖಾಲಿ ಆಗುತ್ತೆ. ಆ ರೇಷಿಯೋದಲ್ಲಿ ಹೋಗ್ತಾ ಇದೆ ನೀರು. ಅಂದರೆ ಒಂದು ಗಿಡಕ್ಕೆ ಆವರೇಜ್ ಎಷ್ಟು ಹೋಗ್ತಾ ಇರ್ಬೋದು ಅದು ಗೊತ್ತೇ? ಅದು ಲೆಕ್ಕ ಮಾಡಿಲ್ಲ. ಕೊಟ್ಟಿದ್ದು ಅಷ್ಟೇ. ಈಗ ಡ್ರಿಪ್ ಮುಂಚೆ ಇತ್ತು, ಈಗ ವಿಂಕ್ಲರ್ ಮಾಡ್ಕೊಂಡಿದ್ದೀವಿ. ಓಕೆ, ಇದಾದ್ಮೇಲಿಂದ ನಿಮಗೆ ನೀರು ಡಿಸ್ಟ್ರಿಬ್ಯೂಷನ್. ಅದು ಇವರು ಗೊತ್ತಿರ್ಬೋದು ನಿಮಗೆ, ಕುಕ್ಕಡ ದಿನೇಶ್ ಅಂತ ಒಬ್ಬರು. ದಿನೇಶ್, ಕುಕ್ಕಡ ದಿನೇಶ್. ಅವರು ತುಂಬಾ ಪ್ರಾಕ್ಟಿಕಲ್ ಇರ್ತಾರೆ. ಅವರು ಮೈಕ್ರೋ ಸ್ಪ್ರಿಂಕ್ಲರ್ ಏನು ಬೇರೆನಾ? ಇಲ್ಲ, ಇದು ವಿಂಕ್ಲರ್. ಮೈಕ್ರೋ ಸ್ಪ್ರಿಂಕ್ಲರ್ ಇಲ್ಲ, ವಿಂಕ್ಲರ್. ಅದು ಕರೆಂಟ್ ಇದೀಗ? ಅದು ಕರೆಂಟ್ ಇದ್ರೆ ಕೊಟ್ಟು ನೋಡೋಣ. ಓಕೆ.